ವೀಕ್ಷಕರ ನಮಸ್ಕಾರ. ಮತ್ತೆ ರಘುರಾಮ್ ಬಂದಾಯಿತು, 101 ನೆನಪನ್ನು ಹೊತ್ತು ತಂದಾಯಿತು. 101 ನೆನಪು. ಕಮಿಂಗ್ ಬ್ಯಾಕ್ ಟು ಶಿವಪ್ರಿಯ, ನಿಮ್ಮ ಒಂದು ಕನಸಿನ ಕೂಸು ಶಿವಪ್ರಿಯ. ಶಿವಪ್ರಿಯ ಅಫ್ಕೋರ್ಸ್ ನೀವು ಡ್ಯಾನ್ಸ್ ಮಾಡ್ತಿದ್ರಿ, ಹೇಳ್ತಿದ್ರಿ. ಇವತ್ತು ಶಿವಪ್ರಿಯ ಇಟ್ಸ್ ಅ ವೆರಿ ಬಿಗ್ ಬ್ರ್ಯಾಂಡ್, ಒಂದು ಡ್ಯಾನ್ಸ್ ಮೀಡಿಯಮ್ ಇದರಲ್ಲಿ. ಆ್ಯಂಡ್ ಐ ಆಮ್ ಎ ಪ್ರೌಡ್ ಫಾದರ್. ನಾನೊಬ್ಬ ಹೆಮ್ಮೆಯ ತಂದೆ. ನನ್ನ ಮಗಳು ಕೂಡ ಸಂಜಯ್ ಅವರ ಶಿಷ್ಯೆ, ಚಿಕ್ಕವಳಿನೂ ಕಲಿತಾ ಇದ್ದಾಳೆ ಅಂತ ಹೇಳೋದಕ್ಕೆ ಐ ಆಮ್ ವೆರಿ ಹಾನರ್ಡ್ ಆ್ಯಂಡ್ ಐ ಆಮ್ ವೆರಿ ಪ್ರೌಡ್ ಸರ್. ಶಿವಪ್ರಿಯ ಅಂದರೆ ಬಹುಶಃ ನಿಮ್ಮ ಈ ಎಲ್ಲ ಸ್ಯಾಕ್ರಿಫೈಸ್ಗಳು, ಈ ಪೇಯ್ನ್ಗಳು, ಇದನ್ನು ಮೆಟ್ಟಿ ನಿಲ್ಲಕ್ಕೆ ಶಿವಪ್ರಿಯ ವಾಸ್ ದ ಮೇನ್ ರೀಸನ್. ಆಲ್ವೇಸ್. ಸೊ ಶಿವನಿಗೆ ನೀವು ತುಂಬ ಪ್ರಿಯ ಆದವರು. ಅದಕ್ಕೆ ನಿಜವಾಗ್ಲೂ ಈ ಶಿವಪ್ರಿಯ ಕೊಟ್ಟ ಅಂದರೆ ದೇವರು ಒಂದೇನೋ ನಮ್ಮಿಂದ ದೂರ ಮಾಡಿದಾಗ ಇನ್ನೊಂದನ್ನು ಕೊಟ್ಟ. ಡೆಫಿನೆಟ್ಲಿ. ಸೊ ಸರ್, ಟೆಲ್ ಮಿ ಅಬೌಟ್ ಶಿವಪ್ರಿಯ ಸರ್. ಶಿವಪ್ರಿಯ ವಾಸ್ ಡಿಫಾಲ್ಟ್ ಎಂಥ ಡಾನ್ಸ್ ಕ್ಲಾಸ್. ಆ್ಯಕ್ಚುಲಿ ನಾನು ಅಯ್ಯಪ್ಪ ಫಿಲಮ್ ಮುಗಿಸಿದ ಮೇಲೆ ನಮ್ಮ ನೇಬರ್ ಒಬ್ಬರಿದ್ದರು. ಅವ್ರ ಮಗಳಿಗೆ ನನ್ನ ಹತ್ರನೇ ಡಾನ್ಸ್ ಕಲಿಸ್ಬೇಕು ಅಂತ, ಬಿಕಾಸ್ ಆವಾಗ ಆ ಸಿನಿಮಾ ಬಂದಿತ್ತು, ಫೇಮಸ್ ಆಗಿದ್ದೆ. ನಾನೇ ಹೇಳ್ಕೊಡ್ಬೇಕು ಅಂತ ಬಂದು ನಮ್ಮ ಮನೆಗೆ ಕೇಳೋರು. ಐ ಯೂಸ್ ಟು ಇಗ್ನೋರ್ ಹರ್. ಅಯ್ಯೋ, ನಾನು ಹೇಳ್ಕೊಡೋದೆಲ್ಲ ಮಾಡಲ್ಲ, ಈಗ ನನಗೆ ಇನ್ನೂ ಚಿಕ್ಕ ವಯಸ್ಸು ಅಂತ. ಶೀ ಸ್ಟಾರ್ಟೆಡ್ ಲಿಟ್ರಲಿ ಚೇಸಿಂಗ್ ಮೀ. ಬಿಡಲ್ಲ, ನೀವು ಹೇಳ್ಕೊಡ್ಲೇಬೇಕು ಅಂತ. ಸೊ ಅಟ್ ಒನ್ ಪಾಯಿಂಟ್ ಐ ಸ್ಟಾರ್ಟೆಡ್ ವಿತ್ ಹರ್. ಆಫ್ಟರ್ ಹರ್ ಒನ್ ಮೋರ್ ನೇಬರ್ ಹರ್ಡ್ ಆ್ಯಂಡ್ ಕೇಮ್ ಆ್ಯಂಡ್ ಜಾಯಿಂಟ್. ಆ ಥರ ಶುರುವಾಗಿದ್ದು. ಇಟ್ ವಾಸ್ ಅ ಡಾನ್ಸ್ ಕ್ಲಾಸ್. ನೇಮ್ ವಾಸ್ ನಾಟ್ ರೆಡಿ. ದೆನ್ ಐ ವೆಂಟ್ ಟು ಊಟಿ ಫಾರ್ ಅ ಹಾಲಿಡೇ ವಿತ್ ಮೈ ಫ್ಯಾಮಿಲಿ. ಅಲ್ಲಿ ವಿ ಸ್ಟೇಡ್ ಇನ್ ಅ ಹೋಟೆಲ್ ಕಾಲ್ಡ್ ಶಿವಪ್ರಿಯ. The name of the hotel, same kind of a Nataraja was there, and the board was Shivapriya. That's how I put the name Shivapriya. And one of my most favorite gurus, Padmini Ramchandran anta, she's no more. Our dance school is Natyapriya. So I put both together and made it Shivapriya. ಶಿವಪ್ರಿಯ ಬಂದಮೇಲೆ ಸಂಜಯ್ ಅವ್ರ ಜೀವನದಲ್ಲಿ ಆದಂಥ ಬದಲಾವಣೆಗಳೇನು? Shivapriya grounded me. Once I became a teacher at a very young age, ರೆಸ್ಪಾನ್ಸಿಬಿಲಿಟಿ ಕೇಮ್ ಇನ್. ಪ್ರತಿ ಸಲ ನಾನು ಕ್ಲಾಸಿಗೆ ಬರಬೇಕಾದ್ರೆ ನಾನು ಹೋಮ್ವರ್ಕ್ ಮಾಡ್ಕೊಂಡು ಬರ್ತಾಯಿದ್ದೆ. ಮಕ್ಕಳು ಪ್ರಶ್ನೆ ಕೇಳಿದ್ರೆ ಯಾವ ಥರ ಉತ್ತರ ಕೊಡಬೇಕು, ಯಾವ ಥರ ರೆಡಿ ಇರಬೇಕು, ಆ್ಯಂಡ್ ಹಾಡಬೇಕಾದ್ರೆ ಅವರು ಕರೆಕ್ಟಾಗಿ ಹಾಡಬೇಕು. ಸುಮ್ಮನೆ ಕರ್ಕಶವಾಗಿ ಹಾಡಿಕೊಂಡು ಅವ್ರಿಗೆ ಮ್ಯೂಸಿಕ್ ಬಗ್ಗೆ ಜಿಗುಪ್ಸೆ ಬರಬಾರ್ದು. ಸೊ ಐ ಸ್ಟಾರ್ಟೆಡ್ ಡೂಯಿಂಗ್ ಅ ಲಾಟ್ ಆಫ್ ಹೋಮ್ವರ್ಕ್ ಆನ್ ಮೈ ಸೆಲ್ಫ್. ಸೊ ಶಿವಪ್ರಿಯ ಮೇಡ್ ಮೀ ದ ಪರ್ಸನ್ ಐ ಆಮ್ ಟುಡೇ. ಆ್ಯಂಡ್ ಆಲ್ಸೋ ಲೈಕ್ ಐ ಸೆಡ್, ಆ್ಯಕ್ಟಿಂಗ್ ಫೀಲ್ಡ್ ಇಟ್ಸ್ ನಾಟ್ ಪ್ರೆಡಿಕ್ಟಬಲ್. ಯು ನೋ ಹೌ ಇಟ್ ಇಸ್. ದೇರ್ ಆರ್ ಲಾಟ್ ಆಫ್ ಅಪ್ಸ್ ಆ್ಯಂಡ್ ಡೌನ್ಸ್, falls. I needed that support, that something to come back to, and that was Shivapriya. ಸಂಜಯ್ ಸರ್, ಇವಾಗ ಶಿವಪ್ರಿಯಿಂದ ಎಷ್ಟೆಷ್ಟು ಜನ ಶಿಷ್ಯಂದ್ರನ್ನ ನೀವು ತಯಾರು ಮಾಡಿದ್ದೀರಾ? ಅದು ಒಟ್ಟಾರೆಯಾಗಿ ನೀವು ಎಷ್ಟು ಜನ ಶಿಷ್ಯಂದ್ರನ್ನ ತಯಾರು ಮಾಡಿದ್ದೀರಾ? ಎಷ್ಟು ಜನಕ್ಕೆ ಗೆಜ್ಜೆ ಪೂಜೆ ಆಗಿದೆ? ಎಷ್ಟು ಜನಕ್ಕೆ ರಂಗಪ್ರವೇಶ ಆಗಿದೆ? ಯಾಕೆಂದರೆ ಮಾಮೂಲಿಯಾಗಿ ಕೇಳಿ ಬಿಟ್ಬಿಡೋದಕ್ಕಿಂತ ಕೆಲವು ಸ್ಪೆಸಿಫಿಕೇಶನ್ ಜೊತೆಗೆ ಹೇಳಿದಾಗ ಚೆನ್ನಾಗಿರುತ್ತೆ ಅಂತ. Almost I can say in these 30 years, close to ಒಂದು 1000 ಸ್ಟೂಡೆಂಟ್ಸ್ನ ನಾನು ಟ್ರೈನ್ ಮಾಡಿರ್ಬೋದು ಚೆನ್ನಾಗೆ, ಬಂದು ಹೋಗಿ ಮಾಡೋರು. ಗೆಜ್ಜೆ ಪೂಜೆ ಆಲ್ಮೋಸ್ಟ್ ಕ್ಲೋಸ್ ಟು 230-250 ಪೀಪಲ್ ಹ್ಯಾವ್ ಡನ್ ಇಟ್. ಐ ಥಿಂಕ್ ಸೊ. ರಂಗಪ್ರವೇಶ ಐ ಆಮ್ ರೀಚಿಂಗ್ 65 or 66. ಫ್ಯಾಂಟಾಸ್ಟಿಕ್. ಆ್ಯಂಡ್ ಅಬ್ರಾಡ್ ಶೋಗಳು? ಓಕೆ, ಟೋಟಲಿ ಐ ಮಸ್ಟ್ ಹ್ಯಾವ್ ಆನ್ ದ ಹೋಲ್ till now I must have given around 5,000 shows. Oh my God. Totally. Across the globe? Everywhere, yes. But USA I have gone 12 times already, and I don't remember how many programs I have done. I have traveled 24 countries. ಓಕೆ, ನಿಮಗೆ ಸಾಕಷ್ಟು ಜನ ನಿಮ್ಮ ಅಭಿಮಾನಿಗಳು ಡ್ಯಾನ್ಸ್ ವಿಷಯವಾಗಿ, ನಿಮ್ಮ ಫಾಲೋವರ್ಸು ಹೊರದೇಶದಿಂದ ಸಿಕ್ಕಾಪಟ್ಟೆ ಜನ ಇದ್ದಾರೆ ಅಂತ ಕೇಳ್ಪಟ್ಟಿದ್ದೀನಿ. ಸೊ ಈ ಒಂದು ಮುಂದಿನ ಕನಸುಗಳು, ಗೋಲ್ಗಳೇನು ಶಿವಪ್ರಿಯದು? ಸದ್ಯಕ್ಕೆ ಏನು ಅಂದರೆ ನನ್ನ ಗೋಲ್ ಏನು ಅಂದರೆ, ಪ್ರತಿಯೊಬ್ಬರು ನನ್ನ ಹತ್ರ ಕಲಿಯೋರು ಡಾನ್ಸನ್ನು ಸೀರಿಯಸ್ ಆಗಿ ತೊಗೋಬೇಕು. ಅಂದರೆ ಸೀರಿಯಸ್ ಆಗಿ ಅಂದರೆ ನನ್ನ ಥರನೇ ಆಗಬೇಕು ಫುಲ್ಲಾಗಿ, ಆ ಥರ ಅಲ್ಲ. ನೀವು ಡಾನ್ಸ್ ಕಲಿಯೋಕ್ಕೆ ಬಂದಾಗ ಅದನ್ನು ಸೀರಿಯಸ್ ಆಗಿ ತೊಗೊಳ್ಳಿ. ಯಾಕಂದರೆ ಅದು ನಮ್ಮ ರೂಟ್ಸ್ ಅದು. ಆ್ಯಂಡ್ ಆ ಗ್ರೌಂಡಿಂಗ್ ನಮಗೆ ಬೇಕು. ಇವಾಗಿನ ಸಿಚುವೇಶನ್ ಹೆಂಗಾಗ್ಬಿಟ್ಟಿದೆ ಅಂದರೆ ಎಲ್ಲ ಇನ್ಸ್ಟೆಂಟೇ. ಎವ್ರಿಥಿಂಗ್ ಇಸ್ ಇನ್ಸ್ಟೆಂಟ್. ಯಾರಿಗೂ ಯಾವುದಕ್ಕೂ ಪೇಷನ್ಸ್ ಇಲ್ಲ. ಸೊ ಕಲಿಯೋಕ್ಕೆ ಬಂದಾಗ ಅವ್ರು ಫಸ್ಟ್ ಕೇಳೋ ಕ್ವೆಶ್ಚನೇ ನೆಕ್ಸ್ಟ್ ಏನು. ಇನ್ನೂ ಬಂದಿದ್ದಾರೆ ಕಲಿಯೋಕ್ಕೆ ಅಷ್ಟೇ. ದೇ ಸ್ಟಾರ್ಟ್ ಆಸ್ಕಿಂಗ್. ಸೊ ಆರ್ಟ್ನ ಅರ್ಥ ಮಾಡ್ಕೊಳ್ಳಿ. ಅದನ್ನು ಕಲಿಯೋಕ್ಕೆ ಬಂದಾಗ ಅದಕ್ಕೆ ಅಂತ ಒಂದು ಟೈಮ್ ಕೊಡಿ, ಆ್ಯಂಡ್ ಅದನ್ನು ಕರೆಕ್ಟಾಗಿ ಕಲ್ತ್ಕೊಳ್ಳಿ. ಅದನ್ನು ಕರೆಕ್ಟಾಗಿ ಆನೆಸ್ಟಾಗಿ ಕಲ್ತ್ರೆ ಯು ಹ್ಯಾವ್ ಶಿವಪ್ರಿಯ ವಿಚ್ ವಿಲ್ ಪುಷ್ ಯು. ಬಿಕಾಸ್ ವಿ ಆರ್ ಅ ಸ್ಟೂಡೆಂಟ್ ಸೆಂಟ್ರಿಕ್ ಡಾನ್ಸ್ ಸ್ಕೂಲ್. ನಮಗೆ ಸ್ಟೂಡೆಂಟ್ಸ್ನ ಪ್ರಮೋಟ್ ಮಾಡೋದು ನನ್ನ ಒಂದು ಇಲ್ಲಿ ಉದ್ದೇಶ ಇಲ್ಲಿ. ಸೊ ಆ ಒಂದು ನಿಟ್ಟಿನಲ್ಲಿ ಅವ್ರು ಬಂದಾಗ ಐ ವಾಂಟ್ ಹಿಮ್ ಟು ಟೇಕ್ ಇಟ್ ಸೀರಿಯಸ್ಲಿ ಆ್ಯಂಡ್ ಗೋ further. So Shivapriya wants to create like how colleges and schools
ವಾಂಟ್ಸ್ ಟು ಕ್ರಿಯೇಟ್ 90%, 10% ರಿಸಲ್ಟ್ಸ್. ಆ ಥರ ವಿ ವಾಂಟ್ ಟು ಕ್ರಿಯೇಟ್ 10% ಸಕ್ಸಸ್ಫುಲ್ ಸ್ಟೂಡೆಂಟ್ಸ್. ಓಕೆ, ನಿಮ್ಮ ದಿನಚರಿ ಹೇಗಿರುತ್ತೆ ಸರ್? ಹೌ ವಿಲ್ ಬಿ ಯುವರ್ ಡೈಲಿ ಸ್ಕೆಡ್ಯೂಲ್? I do pranayama in the morning, little bit of basic yoga, and I do weights. That's how I start my day. I spend the first half of my day to think. I go to a cafe, I go somewhere, I sit, I plan things. ಏನೇನು ಮಾಡಬೇಕು ನೆಕ್ಸ್ಟು, ಏನೇನು ವಾಟ್ ವೆಂಚರ್ ನೆಕ್ಸ್ಟ್, ವಾಟ್ ಪ್ರೊಡಕ್ಷನ್ ನೆಕ್ಸ್ಟ್ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡು ಮನೆಗೆ ಬರ್ತೀನಿ. ಅಷ್ಟೊತ್ತಿಗೆ ಐ ಜಸ್ಟ್ ಹ್ಯಾವ್ ಲಂಚ್ ಆ್ಯಂಡ್ ದೆನ್ ಕ್ಲಾಸಸ್ ಸ್ಟಾರ್ಟ್. ಒನ್ಸ್ ಐ ಸಿಟ್ ಟು ಟೇಕ್ ಕ್ಲಾಸಸ್, ಇಟ್ ಗೋಸ್ ಆನ್ ಟಿಲ್ 9:30, 10 in the night. So my life actually starts after 3:30. ಅಪ್ಪ ಅಮ್ಮನ ಜೊತೆ ಟೈಮ್? ಅಪ್ಪ ಅಮ್ಮನ ಜೊತೆ ಟೈಮು ಇವಾಗ ಈ ಕೊರೋನಾ ಟೈಮಲ್ಲಿ ತುಂಬ ಸ್ಪೆಂಡ್ ಮಾಡಿಬಿಟ್ಟಿದ್ದೀನಿ. ಅದರ್ವೈಸ್ ನಾನು ಯೂಶಲಿ ಇಯರ್ಲಿ ಆಲ್ಮೋಸ್ಟ್ 5-6 times I travel abroad. Okay, family. I'm not, no, I go for performance. Okay. Performance tours. Otherwise we go for family outings and all that, and I'm living with them. So it's a very love and hate relationship. ಜಗಳಗಳಾಗ್ತಿರತ್ತೆ, I mean, teasing, fighting, all that usual, however it's in everybody's house. So. And coming back again to acting, ಸೀರಿಯಲ್ಗಳಲ್ಲಿ ಕಾಣಿಸ್ಕೊಂಡ್ರಿ. ನಾಗಿಣಿ ಒನ್ ಆಫ್ ದ ಏನು ಹೇಳ್ತಾರೆ ಸೂಪರ್ ಹಿಟ್ ಸೀರಿಯಲ್. ಸೊ ಹೌ ಇಸ್ ಅಗೇನ್ ನೀವು ಅವಾಗ ಒಂದು ಸೀರಿಯಲಲ್ಲಿ ಆ್ಯಕ್ಟ್ ಮಾಡೋದಕ್ಕೂ ಇವತ್ತಿನ ಒಂದು ಕಾಲಘಟ್ಟಕ್ಕೂ ಏನು ವ್ಯತ್ಯಾಸ ನೋಡ್ತಾ ಇದ್ದೀರಾ ಸರ್? ಐ ಆಮ್ ವೆರಿ ಹ್ಯಾಪಿ ಆ್ಯಂಡ್ ಲಕ್ಕಿ ಟು ಸೇ ದಟ್ ಐ ಹ್ಯಾವ್ ಸೀನ್ ದ ಟೆಲಿವಿಷನ್ ಇಂಡಸ್ಟ್ರಿ ಗ್ರೋ. ಯಾಕಂದರೆ ನಮ್ಮಲ್ಲಿ ತಮ್ಗೆ ಗೊತ್ತಿರಬೇಕು, ಅದನ್ನು ಆರ್ತಿ ಅವರು ಡೈರೆಕ್ಟ್ ಮಾಡಿದ್ರು, ಗೊತ್ತಾ ನಿಮಗೆ? ಅದಾ ನನ್ನ ಎಪಿಸೋಡ್ಸ್ನ ಆರ್ತಿ ಅವರು ಡೈರೆಕ್ಟ್ ಮಾಡಿದ್ರು. ಓಕೆ. ಸೊ ದಟ್ ವಾಸ್ ದ ಫಸ್ಟ್ ಸೀರಿಯಲ್ ಫಾರ್ ದೂರದರ್ಶನ್, ಫಸ್ಟ್ ಸೀರಿಯಲ್ ಬಂದಿದ್ದು ಕನ್ನಡಗೆ. ಆಮೇಲೆ ಸಿಹಿ ಕೈ ಬಂತು. ಸೊ ಅದರಲ್ಲೂ ಮಾಡಿದ್ದೀನಿ, ನಾನು ಸಿಹಿ ಕೈಲೂ ಮಾಡಿದ್ದೀನಿ. ಸೊ ನಮ್ಮಲ್ಲಿ ಟೈಮಿಂದ ಇವಾಗಿನವರೆಗೆ ನೀವು ಯೋಚನೆ ಮಾಡಿ, ನಾನು ಎಷ್ಟೊಂದು ಟ್ರಾನ್ಸಿಷನ್ನು, ಎಷ್ಟೊಂದು ಚೇಂಜಸ್ ನೋಡಿರ್ಬೋದು ಅಂತ. ಏನೋ ಫಸ್ಟ್ ನಾನು ನೋಡಿದ್ದು ಕ್ಯಾಮ್ರಾಗಳಲ್ಲಿ ಲೈಟಿಂಗ್ಗಳಲ್ಲಿ ಹೇಗೆ ಆ ಬೌನ್ಸಿಂಗು, ಆ ಥರ್ಮೋಕೋಲ್ ಶೀಟ್ಸು, ಆ ರಿಫ್ಲೆಕ್ಟರ್ಸು ಹೇಗೆ started changing, becoming lesser. You also grow with the technology. Grow with the technology, definitely yes. And what pains me is the trend of working today. Avagina we were working like movie only. Serial madidru kuda ವ್ಯತ್ಯಾಸ ಇಲ್ಲ. Yeah, we were working like movie only. Practice ಆಗಲಿ, ನಮ್ಮ ರಿಹರ್ಸಲ್ಸ್ ಆಗಲಿ ಎಲ್ಲ ಹಂಗೆ ಮಾಡ್ತಾ ಇದ್ವಿ. ಇವಾಗೆಲ್ಲ it is, I'm sorry to say it, but it's just like one factory business. ಮುಂದಿನ ಗೋಲ್ಸ್ ಏನು ಸರ್ ಶಿವಪ್ರಿಯಾದ ಮುಂದಿನ ಗೋಲ್ಸ್ ಏನು? ಫರ್ದರ್ ಪ್ಲಾನ್ಸ್ ಅಷ್ಟೇ, ಟು ಬಿಲ್ಡ್ ಶಿವಪ್ರಿಯಾ ಆಸ್ ಮಚ್ as ಪಾಸಿಬಲ್. ಅದನ್ನು ಚೆನ್ನಾಗೆ ಬ್ರಾಂಚಸ್ ಮಾಡಬೇಕು ಅಂತ ಆಸೆ ಇದೆ ನನಗೆ. ಐ ನೀಡ್ ಮ್ಯಾನ್ ಪವರ್ ಫಾರ್ ದಟ್. ಅಂದರೆ ಐ ರಿಯಲಿ ನೀಡ್ somebody who is with me to take that further, and I'm hoping that will happen soon. And also ಆ್ಯಕ್ಟಿಂಗಲ್ಲಿ ನನಗೆ ಬಹಳ ಡೆಪ್ತ್ ಇರೋ ಪಾತ್ರಗಳು ಮಾಡಬೇಕು ಅಂತ ಐ ಆಮ್ ಜಸ್ಟ್ ವೇಟಿಂಗ್ ಫಾರ್ ದ ರೈಟ್ ಆಪರ್ಚುನಿಟಿ ಆ್ಯಂಡ್ ದ ರೈಟ್ ಪೀಪಲ್. ಯಾಕಂದರೆ ಇವಾಗ ಅಪ್ರೋಚ್ ಕೂಡ ಸರಿ ಇಲ್ಲ. ಏನು ಇವತ್ತು ಫೋನ್ ಮಾಡ್ತಾರೆ, ಫ್ರೀ ಇದ್ದೀರಾ ಅಂತಾರೆ, ನಾಳೆಯಿಂದ ಬರೋಕ್ಕಾಗತ್ತಾ ಅಂತಾರೆ. ನಾವೆಲ್ಲ ಆ ಥರ ವರ್ಕ್ ಮಾಡಿಲ್ಲ. ಆ್ಯಂಡ್ ಕಾಣಿಸ್ಕೊಳ್ಳೇಬೇಕು ಅಂತೆಲ್ಲ ಹೋಗಿ ಕಾಣಿಸ್ಕೊಳ್ಳೋ ಅವಶ್ಯಕತೆಯೂ ನಮಗಿಲ್ಲ. ಬಟ್ ಓಪನ್ಲಿ ಹೇಳ್ತಾ ಇದ್ದೀನಿ, ಎನಿ ಪವರ್ಫುಲ್ ರೋಲ್, ಈವನ್ ಇಫ್ ಇಟ್ ಇಸ್ ನೆಗೆಟಿವ್, I am open for it and I want to do it, even if it's ಪೌರಾಣಿಕ. ಬಿಕಾಸ್ ಶಿವ ಪಾತ್ರಗಳಲ್ಲಿ ನಾನು ಎಷ್ಟು ಕಾಣಿಸ್ಕೊಂಡಿದ್ದೀನೋ ನನಗೆ ಗೊತ್ತು, ಸಿನಿಮಾ ಆಗಲಿ ಟಿ ವಿ ಆಗಲಿ. ಶಿವ ಅಂದರೆ ಶ್ರೀಧರ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋರು ಅಥವಾ ನನ್ನ ಕಾಂಟ್ಯಾಕ್ಟ್ ಮಾಡೋರು. ಅದೇ ಶಿವನೇ ನಿಮ್ಗೆ ಒಲ್ದಿದ್ದಾರೆ ಮತ್ತೆ. ಸೀರಿಯಸ್ಲಿ? ಡೆಫಿನೆಟ್ಲಿ, ಐ ಆಮ್ ಶ್ಯೂರ್ ಅಬೌಟ್ ಇಟ್. 100%. ಆ ಶಿವ ನಿಮ್ಮ ಬಿಟ್ಟು ಎಲ್ಲೂ ಹೋಗಿಲ್ಲ, ನಿಮ್ಮ ಒಳಗಡೆನೇ ಇದ್ದಾರೆ ಆ ಶಿವ. ನೂರಾರು ಜನ ವಿದ್ಯಾರ್ಥಿಗಳು, ಸಾವಿರಾರು ಜನ ಸ್ಟೂಡೆಂಟ್ಸು, ಒಬ್ಬ ಗುರುವಾಗಿ, ನಾನು ಸಂಜಯ್ ಯಾಕೆ ಕೇಳ್ತಾ ಇಲ್ಲ, ಒಬ್ಬ ಗುರುವಾಗಿ, ಒಬ್ಬ ಡ್ಯಾನ್ಸ್ ಗುರುವಾಗಿ, ಒಬ್ಬ ನೃತ್ಯ ಗುರುವಾಗಿ ನಿಮ್ಮ ಸ್ಟೂಡೆಂಟ್ಸ್ ಇರ್ಬೋದು, ಬೇರೆ ಯಾರೇ ನೃತ್ಯ ಕಲಾವಿದಿರ್ಬೋದು, ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಇವಾಗ ನಿಮ್ಗೆ ಹೇಳಿದ್ನಲ್ಲ, ಎವ್ರಿಥಿಂಗ್ ಇಸ್ ಇನ್ಸ್ಟೆಂಟ್ ಅಂತ. ದಯವಿಟ್ಟು ಒಂದು ಕಲೆಯನ್ನು ನೀವು ಆರಿಸ್ಕೊಳ್ಬೇಕಾದ್ರೆ ಫಸ್ಟು ಅದನ್ನು ಅರ್ಥ ಮಾಡ್ಕೊಳ್ಳಿ. ಅಂದರೆ ಅದ್ರ ಬಗ್ಗೆ ಓದಿ, ಅದರ ಬ್ಯಾಕ್ಗ್ರೌಂಡ್ ಏನು, ಅದೇನು, ಅದರ ಮಹತ್ವ ಏನು ಅಂತ ತಿಳ್ಕೊಂಡು ಬನ್ನಿ. ಸುಮ್ಮನೆ ನಾನು ಭರತನಾಟ್ಯ ಕಲಿತಾ ಇದ್ದೀನಿ ಅಂತ ಬಂದುಬಿಡಬೇಡಿ. ಯಾಕಂದರೆ ಭರತನಾಟ್ಯ ಇಸ್ ಜಸ್ಟ್ ನಾಟ್ ಒನ್ ಕ್ಲೀಶೇಡ್ ವರ್ಡ್. ನಾನು ಭರತನಾಟ್ಯಂ ಕಲಿತಾ ಇದ್ದೀನಿ, ಆ ಥರ ಅಲ್ಲ ಅದು. ಭರತನಾಟ್ಯ ಅಂದರೆ ಎಂತಹ ಒಂದು ಮಹತ್ಕರವಾದಂತಹ ಒಂದು ಹಿಸ್ಟ್ರಿ ಇರುವಂತಹ ಒಂದು ನೃತ್ಯ ಕಲೆ. ಸೊ ಆ ಒಂದು ಭಾವನೆಯಿಂದ ಫಸ್ಟು ಕಲಿಬೇಕು ಕರೆಕ್ಟಾಗಿ, ಆಮೇಲೆ ಪರ್ಫಾರ್ಮ್ ಮಾಡಬೇಕು, ಆಮೇಲೆ ನೇಮು ಫೇಮ್ ನೋಡಬೇಕು. ಆ ಒಂದು ನಿಟ್ಟಿನಲ್ಲಿ ಬನ್ನಿ ಅಂತ ಐ ವಾಂಟ್ ಟು ಟೆಲ್ ಪೀಪಲ್. ಪ್ಲಸ್ ಎಫರ್ಟ್.
ನೀವು ಓದಿಗೆ ಎಷ್ಟು ಹಾಕ್ತಿರೋ ಇದಕ್ಕೂ ಅಷ್ಟೇ ಹಾಕಿ. ಈ ಫೀಲ್ಡಲ್ಲಿ ನಿಮಗೆ ಹೆಸರು ಬರುತ್ತೆ, ಫೇಮ್ ಬರುತ್ತೆ, ನೇಮ್ ಬರುತ್ತೆ. ಇದನ್ನು ತುಂಬ ಇದಾಗಿ ನೋಡಬೇಡಿ ಅಂತ ಅಷ್ಟೇ. ಏನೋ ಒಂದು ಹಾಬಿ ಥರ ಮಾಡ್ತಾಯಿದ್ದೀವಿ, ಸ್ವಿಮ್ಮಿಂಗ್ ಥರ, ಇದರ ಥರ ಅದರ ಥರ ಹಾಗೆ ನೋಡಬೇಡಿ. ಇದಕ್ಕೊಂದು ಇಂಪಾರ್ಟೆನ್ಸ್ ಕೊಡಿ ಅಂತ. ಡಿವೈನಿಟಿ ಇದೆ, ಅದನ್ನು ಉಳಿಸ್ಕೊಳ್ಳಿ, ಕಾಪಾಡ್ಕೊಳ್ಳಿ. ಡಿವಿನಿಟಿ ಆ್ಯಂಡ್ ಇಟ್ ಮೇಕ್ಸ್ ಯು ಅ ಬ್ಯೂಟಿಫುಲ್ ಪರ್ಸನ್ ಫ್ರಮ್ ಇನ್ಸೈಡ್, ವಿಚ್ ಪೇರೆಂಟ್ಸ್ ಟುಡೇ ಡೋಂಟ್ ಅಂಡರ್ಸ್ಟ್ಯಾಂಡ್. Dear Dr. Sanjay, I am very confident that whatever endeavor you are making in promoting our cultural heritage will be a success. I wish Nakshatra to be a grand success for you, and the cause you have taken up is praiseworthy. My congratulations to you and wish you all the best. Thank you. ಹೀಗೆ ಮಾತಾಡ್ತಾ ಹೋಗ್ತಾ ಇನ್ನೊಂದು ವಿಷಯ ಮಾತಾಡಬೇಕು ಅಂತ ಅನ್ನಿಸ್ತು. ವೀಕ್ಷಕರೇ, ನಿಮಗೆಲ್ಲ ಗೊತ್ತಿಲ್ಲದೇ ಇರೋ ಹಾಗೆ, ಡೆಫಿನೆಟಾಗಿ ಗೊತ್ತಿರಲ್ಲ, ನನಗೆ ಇವಾಗ ಗೊತ್ತಾಗಿದ್ದು, ಸಂಜಯ್ ಅವರು ಕಂಪೋಸ್ ಮಾಡ್ತಾರೆ, ಬರೀತಾರೆ, ಸಾಕಷ್ಟು ನಿಮ್ಮ ಮಕ್ಕಳುಗಳಿಗೆ ಸಂಗೀತನ ಕೂಡ ಹೇಳ್ಕೊಡ್ತೀರ ನಾಟ್ಯದ ಜೊತೆಗೆ. ಈ ಸಂಗೀತ ಹೇಳ್ಕೊಡೋದು, ಸಂಗೀತ ಎಲ್ಲಿ ಕಲ್ತಿರಿ, ಹೇಗೆ ಬಂತು ಸರ್? ನಿಜ ಹೇಳಬೇಕು ಅಂದರೆ ನಾನು ಸಂಗೀತವನ್ನು ಅಫಿಷಿಯಲಾಗಿ ಕಲ್ತಿಲ್ಲ. ನಮ್ಮ ಗುರುಗಳೊಬ್ರು ಇದ್ದರು, ವಿಮಲಾ ಸಂಪತ್ ಅಂತ, ಅವ್ರ ಹತ್ರ ಸ್ವಲ್ಪ ಬೇಸಿಕ್ ಕಲ್ತಿದ್ದೆ ಅಷ್ಟೇ. ಅದಾದಮೇಲೆ ನನಗೆ ಕಲಿಯೋಕ್ಕಾಗಲಿಲ್ಲ. ಸೊ ನಾನೇ ಹಾಡುಗಳನ್ನ ಕೇಳ್ಕೊಂಡು ಅಭ್ಯಾಸ ಮಾಡ್ಕೊಂಡು ಶುರು ಮಾಡಿ ಇವತ್ತು ನಾನೇ ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೂ ನಾನೇ ಹಾಡೋದು. ರಂಗಪ್ರವೇಶ ಆಗಲಿ, ರಂಗಾಭಿವಂದನೆ ಆಗಲಿ, ನಾನೇ ಹಾಡೋದು. ನೀವು 2 hours 3 hours ಕಂಟಿನ್ಯೂಸ್ ಆಗಿ ಹಾಡ್ತೀರಂತೆ? ಹೌದು ಹಾಡ್ತೀನಿ. ಆ್ಯಂಡ್ ಇವಾಗ ಆಲ್ಮೋಸ್ಟ್ 10-11 ಇಯರ್ಸಿಂದ ನಾನೇ ಐಟಮ್ಸು ಬರಿತಾ ಇದ್ದೀನಿ. ನೃತ್ಯಕ್ಕೆ ಬೇಕಾಗಿರೋವಂಥ ಹಾಡುಗಳು ನಾನೇ ಬರಿತಾ ಇದ್ದೀನಿ, ನಾನೇ ಟ್ಯೂನ್ ಮಾಡ್ತಾಯಿದ್ದೀನಿ. ರಾಗಗಳ ಬಗ್ಗೆ ಎಲ್ಲ ನನಗೆ ಸ್ವಲ್ಪ ಅರ್ಥ ಆಗಿದೆ. ಸೊ ಯಾವ್ದಾದ್ರು ಒಂದು ಸಾಲ ಯಾವ್ದಾದ್ರು ನೀವು ಬರ್ದಿರೋದು ಹೇಳ್ಬೋದಾ ಸರ್? ಮೊನ್ನೆ ನಾನು ರಾಘವೇಂದ್ರ ಸ್ವಾಮಿ ಮೇಲೆ ಬರೆದೆ ಒಂದು. ಸೊ ಇಟ್ ಗೋಸ್ ಲೈಕ್, ದಾಸನಾದೆನಯ್ಯ ನಿನಗೆ ದಾಸನಾದೆನಯ್ಯ, ದಾಸನಾದೆನಯ್ಯ ನಿನಗೆ ದಾಸನಾದೆನಯ್ಯ, ನಿತ್ಯ ಪೂಜೆಗೆ ನಿತ್ಯ ಸೇವೆಗೆ ಓಡಿ ಬರುವೆನಯ್ಯ, ದಾಸನಾದೆನಯ್ಯ ನಿನಗೆ ದಾಸನಾದೆನಯ್ಯ, ದಾಸನಾದೆನಯ್ಯ ನಿನಗೆ ದಾಸನಾದೆನಯ್ಯ. ವೆರಿ ನೈಸ್ ಸರ್, ವೆರಿ ನೈಸ್, ವೆರಿ ನೈಸ್ ಸರ್. ಹಾಗೆ ಈ ಜಾಗ ನಾವಿಲ್ಲೇನು ಕೂತಿದ್ವಿ, ಅಲ್ಲಿ ದೇವ್ರ ವಿಗ್ರಹಗಳು, ನನಗೆ ಒಂದು ಕೆಲವು ಫೋಟೋಸ್ ತೋರಿಸ್ದೆ. ಇನ್ಫ್ಯಾಕ್ಟ್ ವೀಕ್ಷಕರೇ, ನಿಮ್ಗೆ ಅದನ್ನು ತೋರಿಸ್ಲೇಬೇಕು, ಶೇರ್ ಮಾಡಲೇಬೇಕು ಅನ್ನೋದಕ್ಕೆ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ನಮ್ಮದು ಶೂಟಿಂಗ್ ವೈಂಡ್ ಅಪ್ ಆಗಿಬಿಟ್ಟಿತ್ತು. ಆ ಫೋಟೋಸ್ ನೋಡಿದ್ಮೇಲೆ ಮತ್ತೆ ನಾವು ಲೈಟಿಂಗ್ ಸೆಟಪ್ ಮಾಡಿ ಸಾರ್ನ ರಿಕ್ವೆಸ್ಟ್ ಮಾಡಿಕೊಂಡು ಕೂರಿಸಿ ಪ್ರಶ್ನೆ ಕೇಳ್ತಾ ಇದ್ದೀನಿ. ಏನು ಮ್ಯಾಜಿಕ್ ಇದೆ ಸರ್ ಈ ಜಾಗದಲ್ಲಿ? ಲೈಟ್ನ ಲ್ಯಾಂಪ್ ಮಾಡಿದ್ರೆ, ದೇವ್ರನ್ನ ದೀಪ ನೀವು ಹಚ್ಚಿದ್ರೆ, ಆ ದೀಪದೊಳಗಡೆ ಆ ಭಗವಂತನ ಆಕಾರಗಳನ್ನ ನೀವು ನೋಡ್ಬೋದು. ಅದ್ರ ಬಗ್ಗೆ ಸರ್ ಪ್ಲೀಸ್ ನೀವೇ ಹೇಳಿದ್ರೆ ಚೆನ್ನಾಗಿರುತ್ತೆ. ಅದು ಒಂದು ಅದ್ಭುತ ಅಂತ ಹೇಳ್ಬೋದು. ಆ್ಯಕ್ಚುಲಿ ನಮ್ಮ ಸ್ಟೂಡೆಂಟ್ಸ್ಗೂ ಈ ಜಾಗ ತುಂಬ ಇಷ್ಟ ಆಗುತ್ತೆ. ಇಲ್ಲಿನ ಎನರ್ಜಿ ಅದೇನೋ ನನಗೂ ಗೊತ್ತಿಲ್ಲ ಏನು ಅಂತ ಇದೆ. ಪಾಸಿಟಿವ್ ಎನರ್ಜಿ ತುಂಬ ಇದೆ. ಇಲ್ಲಿ ತುಂಬ ಹೋಮಗಳನ್ನೆಲ್ಲ ಮಾಡಿದ್ದೀವಿ ನಾವು. ಇತ್ತೀಚೆಗಷ್ಟೇ ನಮಗೊಬ್ಬರು ಸುಧಾಕರ್ ಗುರುಜಿ ಅಂತ ಒಬ್ಬರು ಸಿಕ್ಕಿದ್ರು ನನಗೆ. ಅವರ ಒಂದಿಷ್ಟು ಬೇಸಿಕ್ ಪೂಜೆ ಥಿಂಗ್ಸ್ ಎಲ್ಲ ನಾನು ಫಾಲೋ ಮಾಡ್ಕೊಂಡು ಬರ್ತಾಯಿದ್ದೆ. ಆವಾಗ ದೀಪ ಹಚ್ಚಲೇಬೇಕು, ದೀಪ ಏನೋ ಬೆಳಗಿಸ್ಲೇಬೇಕು ಕ್ಲಾಸಲ್ಲಿ ಅಂತ ನನಗೆ ಇದು ಮಾಡಿದ್ರು. ನಾನು ಅಷ್ಟಾಗಿ ಅದು ಮಾಡ್ತಿರ್ಲಿಲ್ಲ. ಸೊ ಯಾವಾಗ ಅದನ್ನು ಮಾಡೋಕ್ಕೆ ಶುರು ಮಾಡಿದ್ನೋ, ಮಾಡಿ ಫೋಟೋ ತೊಗೊಂಡಾಗ ಅವ್ರು ಕಳ್ಸೋಕ್ಕೆ ಆಕಾರಗಳು ಬರ್ತಾಯಿತ್ತು. ಆ ರಿಫ್ಲೆಕ್ಷನಲ್ಲಿ ಎಲ್ಲ ಬಂದ್ಬಿಟ್ಟಿದೆ. 5 ಎಡೆ ಹಾವು, ಮತ್ತು ನಟರಾಜನ ವಿಗ್ರಹ, ಹನುಮಾನ್, ಗಣೇಶ, ಮತ್ತು ಋಷಿ ಮುನಿಗಳು, ಗಣಗಳು, ಮತ್ತು ಸಿಂಹದ ಮುಖ ಎಲ್ಲ ಬಂದ್ಬಿಟ್ಟಿದೆ ಅದರಲ್ಲಿ. ಸೊ ಅದೊಂದು ಮಿರಕಲ್ ಅಂತ ಹೇಳ್ಬೋದು. ಆ್ಯಂಡ್ ನನಗೆ ಗೊತ್ತಿರೋ ಪ್ರಕಾರ ಇಲ್ಲಿ ದಿನನಿತ್ಯ ಹಾಡಿನ ಸೇವೆ, ನಾಟ್ಯ ಸೇವೆ ನಡೆಯುತ್ತೆ. ಸೊ ಐ ಆಮ್ ಶ್ಯೂರ್ ದೇರ್ ಆರ್ ಆಲ್ವೇಸ್ ಆಲ್ ಓವರ್ ದ ಪ್ಲೇಸ್. ಕಲಾದೇವತೆ ಒಂದು ಎನರ್ಜಿ ಖಂಡಿತ. ಇಲ್ಲಿ ಗೆಜ್ಜೆ ಸೌಂಡ್ ಎಲ್ಲ ಕೇಳೋದಕ್ಕಿಲ್ಲ. ಎಷ್ಟೋ ಸಲ ರಾತ್ರಿ ಹೊತ್ತು ನಾನು ವೈಂಡ್ ಅಪ್ ಮಾಡಿ ಹೋಗಬೇಕು, ಎಲ್ಲ ಲೈಟ್ಸ್ ಎಲ್ಲ ಆಫ್ ಮಾಡಿಕೊಂಡು ವೈಂಡ್ ಅಪ್ ಮಾಡಿ ಹೋಗಬೇಕು ಅನ್ನೋ ಟೈಮಲ್ಲಿ ಯಾವಾಗಲೂ ಒಂದು ಸಲ ಕೂತ್ಕೊಂಡು ಸರಿ ಏನೋ ಒಂದು ಚಾಂಟಿಂಗ್ ಮಾಡೋಣ ಅಂತ ಕೂತ್ಕೊಂಡಾಗ ಐ ಹಿಯರ್ ದ ಸೌಂಡ್ ಆಫ್ ಬೆಲ್ಸ್, ಐ ಹಿಯರ್ ದ ಸೌಂಡ್ ಆಫ್ ಫುಟ್ ವರ್ಕ್. ಎಷ್ಟೋ ಸಲ ನನಗೇನೋ ಸ್ವಲ್ಪ ಸರಿ ಇಲ್ವಾ ಅಂತ ಅನಿಸ್ತಾ ಇತ್ತು. ಆಮೇಲೆ ಐ ಟು ಪಿಂಚ್ ಮೈಸೆಲ್ಫ್, ಎಸ್ ಐ ಆಮ್ ಅವೇಕ್, ದಿಸ್ ಇಸ್ ಹ್ಯಾಪನಿಂಗ್ ಅಂತ. ಸಮ್ ವೈಬ್ರೇಷನ್ಸ್ ಆರ್ ಡೆಫಿನೆಟ್ಲಿ. ಆ್ಯಂಡ್ ಫೈನಲಿ ಸಂಜಯ್ ಸರ್, ನನ್ನ ಈ ಕಾರ್ಯಕ್ರಮ ಇದ್ರ ಬಗ್ಗೆ ನಿಮ್ಗೇನು ಅನ್ನಿಸ್ತು? ನಿಮ್ಮ ಪ್ರೀವಿಯಸ್ ಕಾರ್ಯಕ್ರಮಗಳನ್ನ ನೋಡ್ತಾ ಇದ್ದೀನಿ ಆ್ಯಂಡ್ ಭಾಳ ಖುಷಿ ಆಗ್ತಾಯಿದೆ. ನೀವು ತುಂಬಾ ಇವಾಗ ನೀವೇ ಹೇಳಿದ್ರಿ, ಎಷ್ಟೋ ಜನ ಚೈಲ್ಡ್ ಆರ್ಟಿಸ್ಟ್ಗಳು ಅಷ್ಟೇ, ದೇ ಸ್ಟಾಪ್ ಆ್ಯಕ್ಟಿಂಗ್, ದೇ ಆರ್ ನಾಟ್ ಟು ಬಿ ಸೀನ್.
ಅಂಥವನ್ನೆಲ್ಲ ನೀವು ಇಂಟ್ರಡ್ಯೂಸ್ ಮಾಡ್ತಿದ್ದೀರ ಜನಗಳಿಗೆ ಮತ್ತೆ. ಆ್ಯಂಡ್ ಯು ಆರ್ ಮೇಕಿಂಗ್ ದೆಮ್ ಗೋ ಬ್ಯಾಕ್ ಟು ದರ್ ಪಾಸ್ಟ್ ಮೆಮೊರೀಸ್ ವಿಚ್ ಇಸ್ ಸೋ ಬ್ಯೂಟಿಫುಲ್. ಆ್ಯಂಡ್ ಇನ್ನೊಂದು ಏನು ಅಂದರೆ ನಮ್ಮಂಥವರು ಹೂ ಆರ್ ಸ್ಟಿಲ್ ಇನ್ ದ ಫೀಲ್ಡ್, ಯು ನೋ, ಲೈಕ್ ಪೀಪಲ್ ಲೈಕ್ ಮೀ. ಸೊ ಇಟ್ಸ್ ಅ ವೆರಿ ಗುಡ್ ಪ್ಲ್ಯಾಟ್ಫಾರ್ಮ್ ಫಾರ್ ಮೀ ಆಲ್ಸೋ, ಐ ಕ್ಯಾನ್ ಸೇ, where, you know, visibility is good. People will see, I've expressed my fact that I want to open a branch. Somebody may say, we want to open a branch for you, come. Exactly. Or some film personality would have heard saying that, you know, I want to do play good negative roles. Yeah. Karstana anta idu madabodu. So for me also it's a very good platform, although I've done a lot of work, you know, but I would say I would like to thank you so much for considering me. Ayyo, thanks for your time, sir. And ಖಂಡಿತ. one thing in front of camera and audience, I am assuring you, ನಾನು ನೆಕ್ಸ್ಟ್ ಮಾಡೋ ಫಿಲ್ಮಲ್ಲಿ 100% ನಿಮಗೋಸ್ಕರ ಒಂದು ನೆಗೆಟಿವ್ ಕ್ಯಾರೆಕ್ಟರ್ ಬರೀತೀನಿ. ದಯವಿಟ್ಟು 100% ಯು ವಿಲ್ ಬಿ ಡೂಯಿಂಗ್. ಸಂಜಯ್ ಅವ್ರನ್ನ ಏನು ಇಲ್ಲಿವರೆಗೂ ನೋಡಿಲ್ಲ, ಜನಗಳ ಮುಂದೆ ಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ, ಯು ವಿಲ್ ಬಿ ಡೂಯಿಂಗ್ ಇಲ್ಲಿವರೆಗೂ ಏನು ಜನ ನೋಡಿಲ್ಲ, ಖಂಡಿತ ಅದನ್ನು 100% ಯು ವಿಲ್ ಬಿ ದೇರ್. ಲುಕಿಂಗ್ ಫಾರ್ವರ್ಡ್. ಇಟ್ಸ್ ಅನ್ ಹಾನರ್ ಫಾರ್ ಮೀ ಟು ಡೈರೆಕ್ಟ್ ಯು. ಐ ವಿಲ್ ಬಿ ಮೋರ್ ದೆನ್ ಹ್ಯಾಪಿ. ಅಂದರೆ ನಾನು ಡಾನ್ಸ್ ಎಲ್ಲ ನಾನು ಮಾಡಿದ್ದೀನಿ, ರಾವಣ ಮಾಡಿದ್ದೀನಿ, ರಾಕ್ಷಸಾಲ ಮಾಡಿದ್ದೀನಿ. ಅದು ಮಾಡಿದಾಗೆಲ್ಲ ಪೀಪಲ್ ಲೈಕ್ ಇಟ್ ಅ ಲಾಟ್. ಎಸ್, ದೇ ಸಿ ದಟ್ ಐ ಬ್ರಿಂಗ್ ಔಟ್ ದಟ್ ರೋಲ್. ಸೊ ನನಗೆ ಐ ಲೈಕ್ ನೆಗೆಟಿವ್ ರೋಲ್ಸ್ ಬಿಕಾಸ್ ದೇ ಆರ್ ವೆರಿ ಚಾಲೆಂಜಿಂಗ್. ಸಂಜಯಲ್ಲಿರೋ ಶಿವನ್ ನೋಡಿದ್ದೀವಿ, ಸಂಜಯ್ ಒಳಗಡೆ ಇರೋ ರಾವಣನ ತೋರಿಸ್ಬೇಕು ಅಂತ ನನಗೆ ಆಸೆ ಆಗ್ತದೆ. ಥ್ಯಾಂಕ್ ಯು. ವೆರಿ ಶಾರ್ಟ್ಲಿ ವಿಲ್ ವರ್ಕ್ ಟುಗೆದರ್, ಸರ್. ಎಸ್ ಸರ್, ಡೆಫಿನೆಟ್ಲಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಥ್ಯಾಂಕ್ ಯು ರಘುವರ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು. ಸೊ ವೀಕ್ಷಕರೇ, ಕಾರ್ಯಕ್ರಮ ನೋಡಿದ್ರಿ ಅಲ್ಲ. ಕಾರ್ಯಕ್ರಮ ನಿಮ್ಮೆಲ್ರಿಗೂ ಸಂಜಯ್ ಅವರ ಮನದಾಳದ ಮಾತುಗಳು ತುಂಬ ಖುಷಿ ಕೊಟ್ಟಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟೊತ್ತು ನಿಮ್ಮ ಸಮಯನ ನಮಗೆ ಕೊಟ್ಟು ನಮ್ಮ ಕಾರ್ಯಕ್ರಮ ನೋಡಿದ್ದ ನಿಮಗೆ ಪ್ರತಿಯೊಬ್ಬರಿಗೆ, ಹಾಗೆ ಸಂಜಯ್ ಅವರು ಕೂಡ ನನ್ನ ಹೃದಯಪೂರ್ವಕವಾದ ಅಭಿನಂದನೆಗಳನ್ನ, ಕೃತಜ್ಞತೆಗಳನ್ನ ತಿಳಿಸಿದ್ದೀನಿ ಅವರಿಗೆ ಹಾಗೂ ಇಡೀ ಅವರ ಶಿವಪ್ರಿಯ ತಂಡಕ್ಕೆ. ಮೆಸೇಜ್ಗಳಿಗೆ ಕಾಯ್ತಾ ಇರ್ತೀನಿ, ಮೆಸೇಜ್ ಮಾಡಿ. ನಿಮ್ಮ ಎಲ್ಲ ಮೆಸೇಜ್ಗಳಿಗೂ ನಿಮ್ಮ ರಘುರಾಮ್ ನಿಮ್ಮ ಹೆಸರು ಜೊತೆಗೆ ರಿಪ್ಲೈ ಮಾಡ್ತೇನೆ ಅಂತ ಹೇಳ್ತಾ ಮತ್ತೊಮ್ಮೆ ಮಗದೊಮ್ಮೆ ತಿಳಿಸ್ತಾ ಇದ್ದೀನಿ, ನಿಮ್ಮ ರಘುರಾಮ್ ಈ ಕಾರ್ಯಕ್ರಮ ಮಾಡಬೇಕಾದ್ರೆ ಬಣ್ಣ ಹಚ್ಚಲ್ಲ, ಬಣ್ಣದ ಮಾತಾಡಲ್ಲ, ಆದರೆ ಬಣ್ಣದ ಲೋಕದ ಅಪರೂಪದ ವ್ಯಕ್ತಿಗಳನ್ನ ನಿಮ್ಮ ಮುಂದೆ ಕರ್ಕೊಂಬರೋದು ನಿಲ್ಲಿಸಲ್ಲ ಅಂತ ಹೇಳ್ತಾ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಿಮಗೆ ನನ್ನ ಪ್ರೀತಿಯ ನಮಸ್ಕಾರ. ಗಮಕ, ರಾಗ ನಾನು, ತಾಳ ನೀನು ಅಂತ ಹೇಳಿ ಮಧುರ ಮೈತ್ರಿಯಲ್ಲಿ ಗಣೇಶನಿಂದ ಐ ಲವ್ ಯು ಅಂತ ಹೇಳಿಸ್ಕೊಂಡ ಈ ವಿಶೇಷ ಅತಿಥಿ ಯಾರು? ಡಿಜಿಟಲ್ ಮೀಡಿಯಾದಲ್ಲಿ ಕಿರು ತೆರೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ನಿಮ್ಮ ಮುಂದೆ ನನ್ನ RR ಕನಸುಗಳ ಕಾರ್ಖಾನೆಯ 101 ನೆನಪು ಕಾರ್ಯಕ್ರಮದಲ್ಲಿ ನಿರೀಕ್ಷಿಸಿ. ಯಾರು ಅನ್ನೋದನ್ನು ಕಮೆಂಟ್ ಮಾಡಿ.